ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಸೀಸನ್ 11 ರಿಲೇಟೆಡು ನಮ್ಮ ಜಿಯೋ ಸಿನಿಮಾ ಕಡೆಯಿಂದ ಒಂದು ಅಪ್ಡೇಟ್ ಸಿಕ್ಕಿದೆ. ತುಂಬ ಜನ ಕೇಳಿದಂಥ ಪ್ರಶ್ನೆ, ನಾವು ಎಲ್ಲಿ ನೋಡಬೇಕು, ಏನು ಕತೆ, ಎಷ್ಟು ದುಡ್ಡು ಕಟ್ಟಬೇಕು ಅನ್ನೋದ್ರ ಬಗ್ಗೆನೇ. ಸೊ ಇವಾಗ ಕ್ಲಿಯರಾಗಿ ಅವರೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಏನಪ್ಪ ವಿಷಯ ಅಂದರೆ, ನೀವು ಇನ್ನು ಮುಂದೆ ಜಿಯೋ ಸಿನಿಮಾದಲ್ಲಿ ಬಿಗ್ ಬಾಸ್ನ ನೋಡಬೇಕು ಅಂದರೆ ದುಡ್ಡು ಕಟ್ಟಬೇಕಾಗುತ್ತೆ, ಅಂದರೆ ಪ್ರೀಮಿಯಮ್ನ ತೊಗೋಬೇಕಾಗುತ್ತೆ. ಆ ಪ್ರೀಮಿಯಮಲ್ಲಿ ಎರಡು ಆಪ್ಷನ್ ಇದೆ. ಒಂದು ಪ್ರೀಮಿಯಮ್ ಅನ್ನೋದು ಒಂದು, ಇನ್ನೊಂದು ಫ್ಯಾಮಿಲಿ ಅನ್ನೋಂಥದ್ದು. ಈ ಪ್ರೀಮಿಯಮಲ್ಲಿ 29 ರೂಪಾಯಿ ಕೊಟ್ಟು ಒಂದು ತಿಂಗಳು ತೊಗೋಬೇಕಾಗುತ್ತೆ. ಅದೇ ಫ್ಯಾಮಿಲಿ ಅಂತ ಬಂದಾಗ 89 ರೂಪಾಯಿ ಕೊಟ್ಬಿಟ್ಟು ಒಂದು ಮಂತ್ ತೊಗೋಬೇಕಾಗುತ್ತೆ. ಬಟ್ ಫ್ಯಾಮಿಲಿ ತೊಗೊಂಡಾಗ 4 ಜನ ಶೇರ್ ಮಾಡ್ಬೋದು. ಅಂದರೆ ನೀವು ಒಬ್ಬರು ತೊಗೊಂಡು 4 ಜನ ಶೇರ್ ಮಾಡಿಬಿಟ್ಟು ದುಡ್ಡು ತೊಗೊಂಡು ಕಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ 22 ರೂಪಾಯಿ ಒಬ್ಬರಿಗೆ ಬೀಳುತ್ತೆ. ಇದು ಬೆಟರ್ ಆಪ್ಷನ್ನು. ಆ್ಯಂಡ್ ಇದನ್ನು ಬಿಟ್ಟು ನಾನು ಫ್ರೀಯಾಗಿ ನೋಡಬೇಕು ಅಂದರೆ ಅದಕ್ಕೊಂದು ಆಪ್ಷನ್ ಇದೆ. ಏನಪ್ಪ ಅಂದರೆ, ನಿಮ್ಮ ಹತ್ರ ಜಿಯೋ ಸಿಮ್ ಇತ್ತು ಅಂದರೆ ಜಿಯೋ ಟಿವಿನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಲಾಗಿನ್ ಆಗಿ 9ವರೆಗೆ ನೀವು ಆರಾಮಾಗಿ ಬಿಗ್ ಬಾಸ್ನ ನೋಡ್ಬೋದು. ಟಿವಿಲಿ ಕೂಡ ಬರುತ್ತೆ, ಟಿವಿಲಿ ನೋಡ್ಬೋದು. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ, ಈ ಸಲ ಸೇಮ್ ಟೈಮ್ಸ್ಗೆ ಟೆಲಿಕಾಸ್ಟ್ ಆಗುತ್ತೆ. ಟಿವಿಲಿ ಯಾವಾಗ ಬರುತ್ತೆ ಸೊ ಬಿಗ್ ಬಾಸು, ಅದೇ ಟೈಮಿಂಗ್ನೇ ಜಿಯೋ ಸಿನಿಮಾದಲ್ಲಿ ಕೂಡ ಟೆಲಿಕಾಸ್ಟ್ ಮಾಡ್ತಾರೆ. ಮೊದಲು ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಇರ್ತಿತ್ತು, ಹಾಗಾಗಿ ಓಕೆನಾ. ಸೊ ಇದಿಷ್ಟು ಅಪ್ಡೇಟ್ ಆಗಿತ್ತು. ಜೊತೆಗೆ ಬಿಗ್ ಬಾಸ್ನ ಹೊರಗಡೆ ನಮ್ಮ ಇಂಡಿಯಾದಿಂದ ಬೇರೆ ಕಡೆ ದುಬೈಲೆಲ್ಲ ನೋಡ್ತಾರೆ ತುಂಬ ಜನ. ಅವ್ರು ಎಲ್ಲಿ ನೋಡಬೇಕು ಅಂದರೆ VPNಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಯಾವುದಾದ್ರು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಎಪಿಸೋಡ್ಗಳು ಸಿಗುತ್ತೆ, ಅದನ್ನು ನೋಡಬೇಕಾಗುತ್ತೆ. ಬೇರೆ ಆಪ್ಷನ್ ಇಲ್ಲ. ಬಿಕಾಸ್ ಮೊದಲು ಏನಾಗಿತ್ತು ಅಂದರೆ VPN ವರ್ಕ್ ಆಗ್ತಿರಲಿಲ್ಲ, ಅದೊಂದು ಪ್ರಾಬ್ಲಮ್ ಇತ್ತು. ಸೊ ನೋಡೋಣ, ಎಪಿಸೋಡ್ ಶುರು ಆದಮೇಲೆ ಏನೋ ಸಿಕ್ತು ನಾನು ಶೇರ್ ಮಾಡ್ತೀನಿ, ಓಕೆನಾ, ಟೆಲಿಗ್ರಾಮಲ್ಲಿ. ಸೊ ಇದಿಷ್ಟು ಅಪ್ಡೇಟ್ ಆಗಿತ್ತು. ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.